ಜನನಾಯಕನ್ ಇದನ್ನು ಹೆಚ್ಚು ವಿನೋದ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ವಿಜಯ್ ತಲಪತಿ ಅವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಜಯ್ ಅವರ ಸಿನಿ ಜೀವನದಲ್ಲಿ ಬಹಳ ನಿರೀಕ್ಷೆ ಮೂಡಿಸಿದ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಹಾಗಾದರೆ ಈ ಸಿನಿಮಾ ಪ್ರೇಕ್ಷಕರ ನಿರೀಕ್ಷೆಯನ್ನು ತಲುಪಿದೆಯೇ? ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ? ಸಿನಿಮಾ ಹೇಗಿದೆ? ವಿಜಯ್ ಅವರ ಅಭಿನಯ ಹೇಗಿದೆ? ಈ ಸಿನಿಮಾ ನಿಮ್ಮ ಸಮಯ ಮತ್ತು ಹಣಕ್ಕೆ ಮೌಲ್ಯ ಕೊಡುತ್ತಿದೆಯೇ? ಈ ಎಲ್ಲಾ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಲೋ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್ ಅಂಡ್ ನಮಸ್ಕಾರ ಎಲ್ಲರಿಗೂ. ಮೊದಲೆಯೇ ಕಥೆಯ ವಿಚಾರಕ್ಕೆ ಬಂದರೆ, ಜನನಾಯಕನ್ ಒಂದು ಮಾಸ್ ಮತ್ತು ರಾಜಕೀಯ ಹಿನ್ನೆಲೆ ಆಕ್ಷನ್ ಡ್ರಾಮಾ ಸಿನಿಮಾ. ಸಮಾಜದಲ್ಲಿರುವ ಅನ್ಯಾಯ, ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗದ ವಿರುದ್ಧ ಒಬ್ಬ ನಾಯಕ ಹೇಗೆ ಹೋರಾಡುತ್ತಾನೆ ಎಂಬುದನ್ನ ಸಿನಿಮಾ ಹೇಳಲು ಪ್ರಯತ್ನಿಸುತ್ತದೆ. ಕಥೆಯಲ್ಲಿ ಭಾವನಾತ್ಮಕ ದೃಶ್ಯಗಳ ಜೊತೆಗೆ ಸಾಕಷ್ಟು ಮಾಸ್ ಎಲಿವೇಶನ್ಗಳು, ಸನ್ನಿವೇಶಗಳು ಇವೆ. ಇನ್ನು ತಲಪತಿ ವಿಜಯ್ ಅವರ ಅಭಿನಯದ ಬಗ್ಗೆ ಹೇಳಬೇಕಾದರೆ, ಅವರು ಎಂದಿನಂತೆ ತಮ್ಮ ಅಭಿಮಾನಿಗಳಿಗೆ ನಿರಾಸೆ ಉಂಟು ಮಾಡುವುದಿಲ್ಲ. ಅವರ ಎಂಟ್ರಿ ಸೀನ್, ಡೈಲಾಗ್ ಡೆಲಿವರಿ, ಆಕ್ಷನ್ ಮತ್ತು ಸ್ಕ್ರೀನ್ ಪರ್ಫಾರ್ಮೆನ್ಸ್ ಎಲ್ಲವೂ ತುಂಬಾ ಅದ್ಭುತವಾಗಿದೆ. ವಿಶೇಷವಾಗಿ ಫ್ಯಾನ್ಸ್ಗೆ ಹಲವಾರು ಮಾಸ್ ಕ್ಷಣಗಳು ಸಿನಿಮಾ ನೀಡುತ್ತದೆ. ನಾಯಕಿಯ ಅಭಿನಯವು ಚೆನ್ನಾಗಿದೆ. ಉಳಿದ ಪೋಷಕ ಪಾತ್ರಗಳು ತಮ್ಮ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ವಿಲನ್ ಪಾತ್ರ ಕೂಡ ಕತೆಗೆ ಬಿಗ್ ಸ್ಟ್ರೆಂತ್ ಅಂದ್ರೂ ತಪ್ಪಾಗಲ್ಲ. ಇನ್ನು ನಿರ್ದೇಶನದ ಬಗ್ಗೆ ಮಾತನಾಡುವುದಾದರೆ, ನಿರ್ದೇಶಕರು ಒಂದು ದೊಡ್ಡ ಸಂದೇಶವನ್ನು ಮಾಸ್ ರೀತಿಯಲ್ಲಿ ಹೇಳಲು ಪ್ರಯತ್ನಿಸಿದ್ದಾರೆ. ಕೆಲವೊಂದು ದೃಶ್ಯಗಳು ತುಂಬಾ ಪರಿಣಾಮಕಾರಿಯಾಗಿದ್ದರೆ, ಕೆಲವೆಡೆ ಸಿನಿಮಾ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ ಎನ್ನುವ ಭಾವನೆ ಬರಬಹುದು. ಆದರೂ ಕ್ಲೈಮ್ಯಾಕ್ಸ್ ಮತ್ತೆ ಸಿನಿಮಾವನ್ನು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತದೆ. ತಾಂತ್ರಿಕವಾಗಿಯೂ ಸಿನಿಮಾ ಉತ್ತಮವಾಗಿದೆ. ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಪ್ರತಿಯೊಂದು ಫ್ರೇಮ್ ದೊಡ್ಡ ಪರದೆಯಲ್ಲಿ ನೋಡುವಂತಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಲವಾರು ದೃಶ್ಯಗಳಿಗೆ ಇನ್ನಷ್ಟು ಶಕ್ತಿ ನೀಡುತ್ತದೆ. ಹಾಡುಗಳು ಕಥೆಯ ಹರಿವಿಗೆ ಸರಿಯಾಗಿ ಹೊಂದಿಕೊಂಡಿದೆ. ಎಡಿಟಿಂಗ್ ವಿಚಾರಕ್ಕೆ ಬರೋದಾದ್ರೆ, ಇನ್ನೂ ಸ್ವಲ್ಪ ಚುರುಕಾಗಿದ್ದರೆ ಸಿನಿಮಾ ಇನ್ನಷ್ಟು ಪ್ರತಿಯೊಬ್ಬರ ಮೇಲೆ ಪರಿಣಾಮಕಾರಿಯಾಗಿರುತ್ತಿತ್ತು ಅಂತ ನಮ್ಮ ಪ್ರಕಾರ. ಇನ್ನು ಸಿನಿಮಾದ ಬಿಗ್ ಪ್ಲಸ್ ಪಾಯಿಂಟ್ ಗೆ ಬರೋದಾದ್ರೆ, ತಲಪತಿ ವಿಜಯ್ ಅವರ ಅದ್ಭುತ ಅಭಿನಯ, ಮಾಸ್ ಎಲಿವೇಶನ್ ದೃಶ್ಯಗಳು, ಉತ್ತಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಭಾವನಾತ್ಮಕ ಹಾಗೂ ಸಾಮಾಜಿಕ ಸಂದೇಶ ಇವೆಲ್ಲವೂ ಸಿನಿಮಾ ನೋಡುವವರ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಇನ್ನು ಮೈನಸ್ ಪಾಯಿಂಟ್ ಗಳಿಗೆ ಬರೋದಾದ್ರೆ, ಮೊದಲನೆಯ ಅರ್ಧದಲ್ಲಿ ಸಿನಿಮಾ ಸ್ವಲ್ಪ ನಿಧಾನವಾಗಿ ಸಾಗುತ್ತಾ ಹೋಗುತ್ತದೆ. ಕೆಲವು ದೃಶ್ಯಗಳನ್ನು ನಾವು ಮೊದಲೇ ಇಮ್ಯಾಜಿನೇಷನ್ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಎಲಿವೇಟ್ ಮಾಡಿದ್ದಾರೆ. ಇದರಿಂದ ಸಿನಿಮಾ ನೋಡುವವರಿಗೆ ಮುಂದೆ ಏನಾಗಬಹುದು ಎಂಬುದು ಮೊದಲೇ ತಿಳಿಯುವಂತಹ ಒಂದು ಸನ್ನಿವೇಶ ಇಲ್ಲಿದೆ. ಹಾಗಾಗಿ ಸಿನಿಮಾ ನೋಡುವವರ ಮೇಲೆ ಕೆಲವು ಬೋರಿಂಗ್ ಅಂತಾನೂ ಅನಿಸಬಹುದು. ಕೆಲವು ಪಾತ್ರಗಳಿಗೆ ಇನ್ನಷ್ಟು ಪ್ರಾಮುಖ್ಯತೆಯನ್ನು ನೀಡಿದ್ದರೆ ಸಿನಿಮಾ ನೋಡುವಂತಹ ಪ್ರೇಕ್ಷಕರಿಗೆ ಇನ್ನೂ ಉತ್ತಮ. ಇನ್ ಮೈ ಒಪಿನಿಯನ್ ಪ್ರಕಾರ, ಒಟ್ಟಾರೆ ಜನನಾಯಕನ್ ಸಿನಿಮಾದ ಬಗ್ಗೆ ಹೇಳುವುದಾದರೆ, ಒಂದು ಮಾಸ್ ಎಂಟರ್ಟೈನರ್ ಆಗಿದ್ದು ತಲಪತಿ ವಿಜಯ್ ಅವರ ಅಭಿಮಾನಿಗಳಿಗೆ ಖಂಡಿತವಾಗಿಯೂ ಇಷ್ಟವಾಗುವ ಸಿನಿಮಾ. ಕಥೆಯಲ್ಲಿ ಕೆಲವು ಕೊರತೆಗಳು ಇದ್ದರೂ ಅಭಿನಯ, ಆಕ್ಷನ್ ಮತ್ತು ಸಂದೇಶನ ಕಾರಣದಿಂದ ಸಿನಿಮಾ ಒಳ್ಳೆಯ ಅನುಭವ ನೀಡುತ್ತದೆ. ಅದರಲ್ಲೂ ತಲಪತಿ ವಿಜಯ್ ಅವರ ಅಭಿಮಾನಿಗಳಿಗಂತೂ ತುಂಬಾನೇ ಇಮೋಷನಲ್ ಅಂಡ್ ಮಾಸ್ ಎಂಟರ್ಟೈನರ್ ಸಿನಿಮಾ ಅಂತಾನೆ ಹೇಳಬಹುದು. ಯಾಕಂದ್ರೆ ವಿಜಯ್ ತಲಪತಿ ಅವರ ಇದು ಕೊನೆಯ ಸಿನಿಮಾವಾಗಿದ್ದು, ಅಭಿಮಾನಿಗಳಿಗೆ ಇದು ಈ ಸಿನಿಮಾ ಒಂದು ಐಡಲ್ ರೀತಿಯಲ್ಲಿ ಇರಬಹುದು ಅಂತ ನಮ್ಮ ಪ್ರಕಾರ. ಸೊ ಫೈನಲಿ ಇದಾಗಿತ್ತು ಜನನಾಯಕನ್ ಮೂವಿ ರಿವ್ಯೂ. ನೀವೇನಾದ್ರೂ ಮೊದಲೇ ಮೂವಿ ನೋಡಿದ್ದರೆ ಮೂವಿ ಹೇಗಿತ್ತು ಮತ್ತು ರಿವ್ಯೂ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.